ಪ್ರತಿಯೊಂದು ಮರಬಳ್ಳಿ ಬಿದಿರು ಗಿಡ ಗಂಟಿ ಒಂದಕ್ಕೊಂದನು ತಬ್ಬಿ ಕೊಂಡಿಹವು ಅಂಟಿ ಒಡನೆಯೇ ಒಳನುಗ್ಗಿದವು ಕಾಡ ಹಂದಿ ಓಡಿ ಹೋದರು ತೋಟದೊಳಗಿದ್ದ ಮಂದಿ. ಮಸ್ತಿದೆ ಅಲ್ಲ ಚುಟುಕು. ಇದನ್ನ ಬರೆದವರು ಚುಟುಕು ಬ್ರಹ್ಮ ಎಂದೇ ಖ್ಯಾತರಾಗಿರುವಂತಹ ನಮ್ಮ ಉತ್ತರ ಕನ್ನಡದ ಹೆಮ್ಮೆಯ ಶ್ರೀ ದಿನಕರ ದೇಸಾಯಿ ಅವರು ಬರೆದಂತಹ ಸಾಲುಗಳು. ನಮಸ್ಕಾರ, ಎಲ್ಲರೂ ಆರಾಮಲ್ಲ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ನಾವು ಹೊರಟಿದ್ದು ನಮ್ಮ ಊರಿನ ಗ್ರಾಮ ದೇವರಾದ ಕೊಂಡ್ಲಿ ಶ್ರೀ ಮಾರಿಕಾಂಬಾ ಅಮ್ಮನ ಜಾತ್ರೆಗೆ. 5 ವರ್ಷಕ್ಕೊಮ್ಮೆ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಇಲ್ಲಿ ಜಾತ್ರೆ ನಡೆಯುತ್ತೆ. ಜಾತ್ರೆಗೆ ಹೋಗುವಾಗ ದಾರಿಯಲ್ಲಿ ಹಾಕಿರುವಂತಹ ಲೈಟಿಂಗ್ಸ್ ಎಲ್ಲ ನೋಡೋದಕ್ಕೇನೆ ಒಂಥರ ಖುಷಿ ಆಗುತ್ತೆ. ಅದರಲ್ಲೂ ನಮ್ಮೂರ ಜಾತ್ರೆ ಅಂತ ಅಂದರೆ ಏನೋ ಒಂಥರ ಡಿಫ್ರೆಂಟ್ ಫೀಲು. ಸ್ಪೆಷಲಿ ನಮ್ಮ ಊರಿನ ಜಾತ್ರೆ ಅಂತ ಅಂದರೆ ಎಲ್ಲೆಲ್ಲೋ ಇರೋರು ಕೂಡ ಒಂದ್ಸರಿ ಮನೆ ಕಡೆ ಮುಖ ಮಾಡ್ತೀವಿ. ಮನೆಯವರೆಲ್ಲರೂ ಒಟ್ಟಾಗಿ ಸೇರಿ ಜಾತ್ರೆಗೆ ಹೋಗಿ ಅಲ್ಲಿ ಒಂದಿಷ್ಟು ಕ್ಷಣನ ಖುಷಿಯಿಂದ ನೆಮ್ಮದಿಯಿಂದ ಕಳೆಯೋದು ಲೈಫ್ ಲಾಂಗ್ ನೆನಪಾಗಿ ಉಳಿಯುತ್ತೆ. ಫೈನಲಿ ದೇವಸ್ಥಾನದ ಹತ್ರ ಬಂದು ರೀಚ್ ಆದ್ವಿ. ಎಂಟ್ರೆನ್ಸಲ್ಲಿನೇ ಶಿವಪ್ಪನ ದರ್ಶನ ಆಯಿತು. ಅದು ಒಂಥರ ಖುಷಿ. ಹಾಗೆ ಶ್ರೀ ಮಾರಿಕಾಂಬಾ ಅಮ್ಮನ ದರ್ಶನವನ್ನು ಮಾಡೋದಕ್ಕೆ ಮುಂದೆ ಹೊರಟ್ವಿ. ಅಮ್ಮನ ಮಂಟಪದ ಹತ್ರ ಬಂದು ನಿಂತಿದ್ದೆ. ಅದು ನೋಡಿನೇ ಒಂಥರ ಫುಲ್ ಖುಷಿಯಾಗೋಯ್ತು. ಒಂದ್ಸರಿ ಈ ಥರ ಒಂದು ಬ್ಯೂಟಿಫುಲ್ ಮೂಮೆಂಟನ್ನು ಮತ್ತೆ ನೋಡೋದಕ್ಕೆ ಇನ್ನು 5 ವರ್ಷ ವೇಟ್ ಮಾಡಬೇಕು. ಏನಕ್ಕೆಂದರೆ 5 ವರ್ಷಕ್ಕೊಮ್ಮೆ ನಡೆಯುವಂತಹ ಜಾತ್ರೆ ಇದು. ಹಾಗೆ ಈ ಅಮ್ಮನ ದೇವಸ್ಥಾನ ಇರೋದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಕೊಂಡ್ಲಿ ಎಂಬ ಗ್ರಾಮದಲ್ಲಿ. ಅಮ್ಮ ಗದ್ದುಗೆಯಲ್ಲಿ ಅದ್ಧೂರಿಯಿಂದ ವಿಜೃಂಭಣೆಯಿಂದ ರಾರಾಜಿಸ್ತಾ ಇರೋದನ್ನು ನೋಡೋದಕ್ಕೇ ಒಂಥರ ಖುಷಿ. ಹಾಗೆ ಇಲ್ಲಿ ಬರೋ ಭಕ್ತರು ಅಮ್ಮನನ್ನು ಶಕ್ತಿಯ ಸಂಕೇತವಾಗಿ ಭಕ್ತಿಯಿಂದ ಆರಾಧಿಸ್ತಾರೆ. ದರ್ಶನವನ್ನು ಪಡೆದು ಕುಂಕುಮ ಅರಿಶಿಣವನ್ನು ತಗೊಂಡೋದಕ್ಕೆ ಬಂದ್ವಿ. ನಮ್ಮ ಕಡೆ ಎಲ್ಲ ಸಾಮಾನ್ಯವಾಗಿ ಎಲ್ಲರೂ ಕೂಡ ಜಾತ್ರೆಯ ಸಂದರ್ಭದಲ್ಲಿ ಮನೆಗೆ ಅರಿಶಿಣ ಕುಂಕುಮವನ್ನು ಒಯ್ಯುವುದು ಒಂದು ರೂಢಿ. ಜಾತ್ರೆ ಶುರುವಾಗಿದ್ದೆ. ಜಾತ್ರೆ ನೋಡೋಕ್ಕೆ ಹೋಗೋರು ಒಂದು ಕಡೆ ಆದರೆ ಜಾತ್ರೆ ಶುರುವಾಗೋಕ್ಕಿಂತ ಮುಂಚೆನೇ ಆ ಜಾಗಕ್ಕೆ ಬಂದು ತಮ್ಮ ವ್ಯಾಪಾರಕ್ಕೆ ಏನೇನು ಸಿದ್ಧತೆಗಳನ್ನು ಮಾಡ್ಕೋಬೇಕೋ ಅದನ್ನೆಲ್ಲ ಮಾಡ್ಕೊಳ್ಳುವಂತಹ ಅಂಗಡಿಯ ಮಾಲೀಕರು, ವ್ಯಾಪಾರಿಗಳು ಇನ್ನೊಂದು ಕಡೆ. ಹುಟ್ಟಿದ ಮೇಲೆ ಎಲ್ಲರೂ ಕೂಡ ಬದುಕಿನ ಬಂಡಿಯನ್ನು ಎಳಿಲೇಬೇಕು. ಆದರೆ ಬದುಕನ್ನು ನೋಡುವಂತಹ ಎಳೆಯುವಂತಹ ರೀತಿ ಬೇರೆ ಬೇರೆ ಅಲ್ವಾ? ಹಾಗೆ ಒಂದೆರಡು ಆಟವನ್ನು ಆಡಿ ತಿಂಡಿ ತಿಂದು 1-2 ರೌಂಡ್ ಜಾತ್ರೆ ಪೇಟೆನ ಫುಲ್ ತಿರುಗಿ ಬಂದ್ವಿ. ಈ ವರ್ಷದ ಕೊಂಡ್ಲಿ ಶ್ರೀ ಮಾರಿಕಾಂಬಾ ಅಮ್ಮನ ಜಾತ್ರೆ ಸಾಕಷ್ಟು ಖುಷಿಯನ್ನು ಕೊಡ್ತು. ಹಾಗೆ ಶ್ರೀ ಕೊಂಡ್ಲಿ ಮಾರಿಕಾಂಬಾ ಅಮ್ಮ ನಿಮ್ಮೆಲ್ರಿಗೂ ಕೂಡ ಒಳ್ಳೇದು ಮಾಡಿ. ಹಾಗೆ ಶ್ರೀ ಸಿರಸಿ ಮಾರಿಕಾಂಬಾ ಅಮ್ಮನ ಜಾತ್ರೆ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನಡೀತಾ ಇದೆ. ಎಲ್ಲರೂ ಕೂಡ ಬನ್ನಿ. ಮಾರ್ಚ್ 4ರವರೆಗೆ ಶ್ರೀ ಸಿರಸಿ ಮಾರಿಕಾಂಬಾ ಅಮ್ಮನ ಜಾತ್ರೆ ನಡೆಯುತ್ತೆ. ಹಾಗೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಆದಷ್ಟು ಬೇಗ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.